ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ 4ನೇ ದಿನದ ಗುಂಡಿ ತೆಗೆಯುವ ಕಾರ್ಯ ಮುಂದುವರೆದಿದೆ. 7ನೇ ಗುಂಡಿಯಲ್ಲಿ ಸಿಗಲಿಲ್ಲ ಯಾವುದೇ ಅಸ್ಥಿಪಂಜರ. 7 ರಿಂದ 8 ಅಡಿ ಅಗೆದರೂ ಯಾವುದೇ ಕುರುಹು ಸಿಗಲಿಲ್ಲ ಎಂದು 8ನೇ ಗುಂಡಿಯ ಬಳಿಗೆ ತೆರಳಿದ ಎಸ್ಐಟಿ ತಂಡ. ಪೌರ ಕಾರ್ಮಿಕರೊಂದಿಗೆ ಇಟಾಚಿಯನ್ನು ಕೂಡ ಬಳಸಿಕೊಳ್ಳುತ್ತಿದೆ ಎಸ್ಐಟಿ. ಗೌಪ್ಯತೆಯನ್ನ ಕಾಪಾಡಿಕೊಳ್ಳುತ್ತಿರುವ ಎಲ್ಲ ಅಧಿಕಾರಿಗಳು. ಮಾಧ್ಯಮಗಳಿಗೆ ಯಾರು ಮಾಹಿತಿ ನೀಡದಂತೆ ಅಧಿಕಾರಿಗಳಿಗೆ ವಾರ್ನಿಂಗ್. ಅನಾಮಿಕನ ವರ್ತನೆಗೆ ಕೆರಳಿ ಕೆಂಡವಾದ ಧರ್ಮಸ್ಥಳದ ಜನರು. ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಲು ಬಂದಿದ್ದಾನೆ ಎಂದು ಕಿಡಿ. ಇಂದು ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅನಾಮಿಕ ತೋರಿಸಿರುವ ಜಾಗವನ್ನ 7ನೇ ಪಾಯಿಂಟ್ ಹಾಗೂ 8ನೇ ಪಾಯಿಂಟ್ ಅನ್ನ ಅಗೆದು ಅಸ್ಥಿಪಂಜರ ತೆಗೆಯುವ ಕಾರ್ಯವನ್ನ ಇಂದು ಎಸ್ಐಟಿ ಮಾಡುತ್ತಿದೆ. ಎಸ್ಐಟಿ ತಂಡಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳು ಸಹಕಾರವನ್ನ ಎಸ್ಐಟಿಗೆ ನೀಡುತ್ತಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ಎಸಿಯವರು ಸೇರಿದಂತೆ 30ಕ್ಕೂ ಹೆಚ್ಚು ಜನರು ಎಸ್ಐಟಿ ತಂಡ ಅನಾಮಿಕ ಭೀಮನೊಂದಿಗೆ ಹಗಲಿರುಳು ಅಸ್ಥಿಪಂಜರ ತೆಗೆಯುವ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಉತ್ತರ ಭಾರತದ 30ಕ್ಕೂ ಹೆಚ್ಚು ಜನರು ಬಂದು ಗುಂಡಿಯನ್ನ ತೆಗೆಯುವ ಕಾರ್ಯವನ್ನ ನಿರಂತರವಾಗಿ ಮಾಡುತ್ತಿದ್ದಾರೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನೇಮಿಸಿಕೊಳ್ಳಲಾಗಿದೆ. ಮುಂಜಾಗ್ರತವಾಗಿ ಈ ಎಲ್ಲಾ ಸಿದ್ಧತೆಯನ್ನ ಎಸ್ಐಟಿ ಮಾಡಿಕೊಂಡಿದೆ. ಇಲ್ಲಿಯವರೆಗೂ ಯಾವುದೇ ಅಸ್ಥಿಪಂಜರ ಇಂದು ಸಿಕ್ಕಿಲ್ಲ ಎಂದು ಹೇಳಲಾಗುತ್ತಿದೆ. ಗೌಪ್ಯವಾಗಿ ಮಾಧ್ಯಮಗಳಿಗೆ ಯಾವುದೇ ಮಾಹಿತಿಯನ್ನ ನೀಡದೆ ಎಸ್ಐಟಿ ತನ್ನ ಕೆಲಸವನ್ನ ಮಾಡುತ್ತಿದೆ. ಇಂದು ಸಿಗುತ್ತಾ ಅಸ್ಥಿ ಎಂಬುದನ್ನ ಕಾದು ನೋಡೋಣ.